ಕಾಂಗ್ರೆಸ್ ವತಿಯಿಂದ ವಿಜಯೋತ್ಸವವನ್ನು ಇವತ್ತು ರಾಮಣ್ಕೋ ಸರ್ಕಲ್ ನಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ಈ ವಿಜಯೋತ್ಸವದ ಕ್ಷೇತ್ರದಲ್ಲಿ ಯುವ ಕಾಂಗ್ರೆಸ್ನವರು ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಇವತ್ತು ಏನಾಗಿದೆ ಅಂದರೆ ವಿದ್ಯಾರ್ಥಿಗಳ ಮುಂದೆ ಯಾವುದೇ ಸರ್ಕಾರ ಆಗಲಿ ತಪ್ಪು ಮಾಡಿದ ಯುವಕ ಕಾಂಗ್ರೆಸ್ ಹೋರಾಟಕ್ಕೆ, ವಿದ್ಯಾರ್ಥಿಗಳ ಹೋರಾಟಕ್ಕೆ, ವಿದ್ಯಾರ್ಥಿಗಳ ಹೋರಾಟಕ್ಕೆ, ವಿದ್ಯಾರ್ಥಿಗಳ ಹೋರಾಟಕ್ಕೆ ಇವತ್ತಿದೆ. ಇವತ್ತು ಯೂತ್ ಕಾಂಗ್ರೆಸ್ಗೆ, ಯೂತ್ ಕಾಂಗ್ರೆಸ್ಗೆ, ಯೂತ್ ಕಾಂಗ್ರೆಸ್ಗೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ. ಇವತ್ತು ವಿದ್ಯಾರ್ಥಿಗಳ ನ್ಯಾಯವಾದ ಹೋರಾಟಕ್ಕೆ ಯಾವ ಸರ್ಕಾರಗಳು ಇವತ್ತು ತಗ್ಗಲೇಬೇಕು. ಇವತ್ತು ಕೇಂದ್ರ ಮಂತ್ರಿಗಳಾದಂತ ಪ್ರಧಾನ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ನ್ಯಾಯಕ್ಕಾಗಿ ಏನು ಹೋರಾಡಿದ್ರು ಇಡೀ ರಾಷ್ಟ್ರಾದ್ಯಂತ ಯುವಕರು ಇವತ್ತು ಅವ್ರಿಗೆ ಜಯ ಸಿಕ್ಕಿದೆ. ಪ್ರಧಾನ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಹಾಗೂ ಎಲ್ಲರಿಗೂ ಪರಿಹಾರ ಕೊಡ್ತಾರೆ. ಪೊಲೀಸ್ ಕೇಸ್ಗಳನ್ನ ವಾಪಸ್ ತಗೋಬೇಕು. ಮುಂದೆ ನೀಟ್ ಎಕ್ಸಾಮ್ಗಳು ಕರೆಕ್ಟ್ ಆಗಿ ಮಕ್ಕಳಿಗೆ ಇವತ್ತು ನ್ಯಾಯ ಸಿಗಬೇಕು ಅನ್ನೋ ಹೋರಾಟ ಇವತ್ತು ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ರಾಷ್ಟ್ರಾದ್ಯಂತ ಹೋರಾಟ ಮಾಡಿದ್ರು. ಅದಕ್ಕೂ ಕೂಡ ನಾವು ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಕೂಡ ಹಲವು ದಿನಗಳಿಂದ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಚಿವರಾದ ಮಲ್ಲಿಕಾರ್ಜುನ್ MP ಮೇಡಮ್ ಅವರು ಪ್ರಭಾ ಮಲ್ಲಿಕಾರ್ಜುನ ನೇತೃತ್ವದಲ್ಲಿ ಹೋರಾಟ ಮಾಡಿದ್ವಿ. ಇವತ್ತು ನ್ಯಾಯ ಸಿಕ್ಕಿದೆ ಯುವಕರಿಗೆ. ಮುಂದಿನ ದಿನಗಳಲ್ಲಿ ಹುಡುಗರಿಗೆ ಯುವಕರಿಗೆ ಒಳ್ಳೆಯ ದಾರಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ಇನ್ನು ಯಾವುದೇ ಇಂಥ ಹೋರಾಟಗಳಿದ್ರೆ ಇವತ್ತು ಇನ್ನು ಅರ್ಧ ಡಜನ್ ಮುಂದಿನ ದಿನಗಳಲ್ಲಿ ನ್ಯಾಯವಾಗಿ ಹೋರಾಟ ನಡೆದ್ರೆ ಅರ್ಧ ಜನ ಇವತ್ತು ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಮಂತ್ರಿಗಳು ಒಳಗೆ ಹೋಗೋದ್ರಾಗ ಅನುಮಾನನೇ ಇಲ್ಲ. ಯಾಕೆಂದ್ರೆ ಇವ್ರು ನಡೆಸ್ತಿರೋ ಸರ್ಕಾರ CBI, ಇನ್ಕಮ್ ಟ್ಯಾಕ್ಸ್ ಹಾಗೂ ಎಲೆಕ್ಷನ್ ಕಮಿಷನ್ ಇಂದನೇ ಈ ಸರ್ಕಾರ ನಡೀತಾ ಇದೆ. ಇವತ್ತು ಇಂಥ ಹೋರಾಟದಿಂದ ಇನ್ನು ಬಿಜೆಪಿಯ ಡೌನ್ ಫಾಲ್ ಸ್ಟಾರ್ಟ್. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ.